ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು ನಾವು ಶಿಲಾಯುಗ ಮತ್ತು ಲೋಹಯುಗದ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಹೋಗೋಣ. ಇದು PUC ಸೆಕೆಂಡ್ ಇಯರಲ್ಲಿ ಬರ್ತಕ್ಕಂಥ ಎರಡನೇ ಅಧ್ಯಾಯ, ಇತಿಹಾಸದಲ್ಲಿ ಬರ್ತಕ್ಕಂಥ ಎರಡನೇ ಅಧ್ಯಾಯ ಆಗಿದೆ. ನಮ್ಮ ಈ ವಿಡಿಯೋನ ನೀವು ಕೊನೆವರೆಗೂ ಹೋಗಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋದಿಂದ ಬರ್ತಕ್ಕಂಥ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ, ಫುಲ್ಲು ಕವರ್ ಮಾಡೋಣ. ಈ ವಿಷಯ ನಾವು ಹೇಳ್ತಕ್ಕಂಥ ವಿಡಿಯೋನ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಕ್ವಶನ್ಗಳು ಬರೋದಿಲ್ಲ. ಈ ವಿಡಿಯೋನ ಮಾತ್ರ ನೀವು ನೋಡ್ಕೊಳ್ಳಿ. 1 ಅಂಕದ ಮತ್ತು 2 ಅಂಕದ ಕಂಪಲ್ಸರಿ ಕ್ವಶನ್ಗಳು ಬರುತ್ತವೆ. ಅವಾಗ 1 ಅಂಕದ 2 ಅಂಕದ ಅಲ್ಲದೆ 3 ಅಂಕದ ಕೂಡ ಇವು ಕ್ವಶನ್ಗಳು ಆಗಿರಬಹುದು. ಅದಕ್ಕೋಸ್ಕರ ನೀವು ಈ ವಿಡಿಯೋನ ನೋಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಕೊನೆಯವರೆಗೂ ನೋಡ್ಕೊಳ್ಳಿ. ಕೊನೆಯವರೆಗೂ ನೋಡ್ಕೊಳ್ಳೋದ್ರಿಂದ ನಿಮಗೆ ಪ್ರತಿಯೊಂದು ಕ್ವಶನ್ಗಳನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಮತ್ತು ಎಕ್ಸಾಮ್ನಲ್ಲಿ ಅತ್ಯಂತ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳೋಕ್ಕೂ ಕೂಡ ನಿಮಗೆ ಸಹಾಯವಾಗುತ್ತೆ. ಇವಾಗ ನಾವು ಮಲ್ಟಿಪಲ್ ಚಾಯ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಪ್ರಥಮ ಕ್ವಶನ್ ಯಾವುದಂದರೆ ಹಳೆಯ ಶಿಲಾಯುಗದ ಮಾನವ ಬಳಸ್ತಕ್ಕಂಥ ಕಲ್ಲಿನ ಪ್ರಕಾರದ ಹೆಸರನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅವುಗಳಲ್ಲಿ ಉತ್ತರ ಯಾವುದಂದರೆ ಕೌಡ್ಜೇಟ್ ಅಂತ ಬರುತ್ತೆ. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ, ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸ್ತಕ್ಕಂಥ ಮೊದಲ ಲೋಹ ಯಾವುದಂದರೆ ತಾಮ್ರ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ಮೂರನೆಯ ಪ್ರಶ್ನೆ ಯಾವುದಂದರೆ ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸ್ತಕ್ಕಂಥ ಮೊದಲ ಲೋಹ ಯಾವುದಂದರೆ ಕಬ್ಬಿಣ ಆಗುತ್ತೆ. ಉತ್ತರ ಭಾರತದಲ್ಲಿ ಯಾವುದು ತಾಮ್ರ ಮತ್ತು ದಕ್ಷಿಣ ಭಾರತದಲ್ಲಿ ಕಬ್ಬಿಣ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟು ಇವಾಗ ನಾವು ಪೀಠಸ್ಥಳಗಳನ್ನು ಭರ್ತಿ ಮಾಡಿ ಅನ್ನೋಕ್ಕಂತಹ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಇದರಲ್ಲಿ ನೋಡಿ, ಹಳೆಯ ಶಿಲಾಯುಗದ ಮಾನವ ಬಳಸಿದಂಥ ಕಲ್ಲಿನ ಪ್ರಕಾರ ಅದೇ ಕ್ವಶನ್ ಆಗಿದೆ, ಕಾರ್ಜೇಟ್. ಮತ್ತು ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸ್ತಕ್ಕಂಥ ಮೊದಲ ಲೋಹ ಯಾವುದಂದರೆ ತಾಮ್ರ. ಉತ್ತರ ಭಾರತದಲ್ಲಿ ಮಾನವನು ಬಳಸತಕ್ಕಂಥ ಮೊದಲ ಲೋಹ ಯಾವುದಂದರೆ ತಾಮ್ರ. ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸ್ತಕ್ಕಂಥ ಮೊದಲ ಲೋಹ ಯಾವುದಂದರೆ ಕಬ್ಬಿಣ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು 1 ಮಾರ್ಕ್ ಕ್ವಶನ್ಗಳು ಇವು. ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅಂತ ಸೇಮ್ ಅವೇ ಕ್ವಶನ್ಗಳಾಗಿವೆ. ಅವುಗಳನ್ನು ನೀವು ಒಂದ್ಸರಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ನಾವು 2 ಮಾರ್ಕ್ನ ಕ್ವಶನ್ಗಳ ಕಡೆಗೆ ನಾವು ಹೋಗೋಣ. ಅವುಗಳಲ್ಲಿ ಪ್ಯಾಲಿಯೋಲಿಥಿಕ್ ಪದದ ಅರ್ಥವನ್ನು ತಿಳಿಸಿ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದರೆ ಹಳೆಯ ಶಿಲಾಯುಗ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ ಅಂದರೆ ಅವುಗಳು ಯಾವುವು ಅಂದರೆ ಉತ್ತರಗಳನ್ನು ನೋಡ್ಕೊಂಡು ಹೋಗೋಣ. ತಿರುನೈಲ್ವೇಲಿ, ಕಾರ್ನೂಲ್ ಮತ್ತು ಬೇಲನ್ ಗುಹೆ ಮತ್ತು ಲಿಂಗಸಗೂರು. ಇದು ಕರ್ನಾಟಕದಲ್ಲಿ ಬರತಕ್ಕಂಥ ಒಂದು ಸ್ಥಳವಾಗಿದೆ. ಇನ್ನು ನೆಕ್ಸ್ಟು ಎರಡನೇ ಪ್ರಶ್ನೆ, ಮಧ್ಯ ಶಿಲಾಯುಗದ ಯಾವುದಾದ್ರೂ 2 ತಾಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಅವುಗಳು ಯಾವೆಂದರೆ ಅಜ್ಮೇರು, ಸಂಗನಕಲ್ಲು, ಬ್ರಹ್ಮಗಿರಿ. ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಂದು ಸ್ಥಳವಾಗಿದೆ. ಸಬರಮತಿ. ಇವೆಲ್ಲವೂ ಯಾವುವು ಅಂದರೆ ಇವು ಮಧ್ಯಕಾಲದಲ್ಲಿ ಬರ್ತಕ್ಕಂಥ 2 ತಾಣಗಳಾಗಿವೆ. ಇನ್ನು ನೆಕ್ಸ್ಟು ಯಾವುದಂದರೆ 4ನೇ ಪ್ರಶ್ನೆ, ನಿಯೋಲಿಥಿಕ್ ಪದದ ಅರ್ಥವನ್ನು ತಿಳಿಸಿ ಅಂತ ಹೇಳಿದರೆ ನಿಯೋಲಿಥಿಕ್ ಪದದ ಅರ್ಥ ಅಂದರೆ ಹೊಸ ಶಿಲಾಯುಗ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆ ಯಾವುದಂದರೆ ಹೊಸ ಶಿಲಾಯುಗದ ಯಾವುದಾದ್ರೂ 2 ತಾಣಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಯಾವುದಾದ್ರೂ 2 ತಾಣಗಳನ್ನು ಹೇಳಿದರೆ ಮಸ್ಕಿ, ಕಾರ್ನೂಲ್, ಸೇಲಂ ಮತ್ತು ತಿರುನೆಲ್ವೇಲಿ ಅಂತ ಇವುಗಳಾಗುತ್ತೆ. ಇದು ತುಂಬ ಚಿಕ್ಕ ಅಧ್ಯಾಯವಾಗಿದ್ದರೂ ಇದರಿಂದ 1 ಅಥವಾ 2 ಮಾರ್ಕ್ಸ್ನ ಕಂಪಲ್ಸರಿಯಾಗಿ ಬರುತ್ತೆ. ಇದನ್ನು ಕಂಪಲ್ಸರಿಯಾಗಿ ನೀವು ನೋಡ್ಕೋಬೇಕು ಅಂತ ಹೇಳ್ತಾ ಈ ಅಧ್ಯಾಯವನ್ನು ನಾವು ನೋಡ್ಕೊಳ್ಳೋಣ. ಈ ಅಧ್ಯಾಯವಾದಂದರೆ ಶಿಲಾಯುಗ ಮತ್ತು ಲೋಹಯುಗ ಆಗಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡವರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಕಂಪಲ್ಸರಿಯಾಗಿ ಲೈಕ್ ಮಾಡಿ. ಇದರಲ್ಲಿ 1 ಅಥವಾ 2 ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಈ ಸೀರೀಸನ್ನು ನೀವು ಕಂಟಿನ್ಯೂಯಸ್ ಆಗಿ ಪ್ರತಿಯೊಂದು ಚಾಪ್ಟರ್ನ ಸೀರೀಸನ್ನು ನೋಡ್ಕೊಂಡು ಹೋಗಿ, ಯಾಕಂದರೆ ಇವುಗಳು ಎಕ್ಸಾಮ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈ ಪ್ರತಿಯೊಂದು ಕ್ವಶನ್ಗಳು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ರಿಪೀಟೆಡ್ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳನ್ನೇ ನಾವು ತೊಗೊಂಡಿದ್ದೇವೆ. ಇನ್ನು ನೆಕ್ಸ್ಟ್ ಯಾವುದಂದರೆ ನೀವು ಈ ಸೀರೀಸ್ಗಳನ್ನು ನೋಡ್ಕೊಳ್ಳಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಮತ್ತು ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತು ನಿಮ್ಮ PUC ಎಕ್ಸಾಮ್ನಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸೋಣ.